ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ತಂದೆಯ ಸಾವಿಗೆ ಕಾರಣವಾದ್ನ ಹಾಗಾದ್ರೆ ಸಿಜೆ ರಾಯ್ ಅವರ ಪುತ್ರ. ನೋಡಿ, ಕ್ಷಣಕ್ಕೊಂದು ಹೊಸ ತಿರುವುಗಳನ್ನ ಈ ಒಂದು ಕೇಸ್ ಪಡೆದುಕೊಳ್ತಾ ಇದೆ. ಇಲ್ಲಿ ಐಟಿ ಅಧಿಕಾರಿಗಳ ಕಿರುಕುಳ ಅನ್ನುವಂಥ ಆರೋಪ ಅವ್ರ ಕುಟುಂಬಸ್ಥರು ಮಾಡಿದ್ರು. ಮತ್ತೆ ಯಾವುದೋ ಒಬ್ಬ ರಾಜಕಾರಣಿ ಒತ್ತಡ ಅಂತ ಹೇಳ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ಅವರ ಪುತ್ರ ಏನಾದರೂ ಕಾರಣ ಆಗ್ಬಿಟ್ನಾ? ಬೆಳಗ್ಗೆ 10 ಗಂಟೆಯಿಂದ 2ರವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬನ್ನೇರುಘಟ್ಟ ರಸ್ತೆಯ ನೇಚರ್ಸ್ ಲಕ್ಸುರಿ ರೆಸಾರ್ಟ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸಿಜೆ ರಾಯ್ ಅವರು ಬಯಸಿದ್ರು ಇದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ಆಗಬೇಕು ಅಂತೇಳಿ. ಹಾಗಾಗಿ ಅವರ ಆಸೆಯಂತೆ ಈಗ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಇನ್ನು ಗಣ್ಯರು ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಸಿಜೆ ರಾಯ್ ಅವರು ಒಬ್ಬ ಸಾಮಾನ್ಯ ಸಿಬ್ಬಂದಿಯಾಗಿದ್ದಂಥವರು ಸಾವಿರಾರು ಕೋಟಿ ಒಡೆಯ ಆಗ್ತಾರೆ. ಅದಾದ ಮೇಲೆ ಕಾನ್ಫಿಡೆಂಟ್ ಅನ್ನುವಂಥ ಒಂದು ದೈತ್ಯ ಕಂಪನಿಯನ್ನು ಕಟ್ತಾರೆ. ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೂಡ ಕೊಡ್ತಾರೆ. ರಾಯಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಂತಹ ಒಬ್ಬ ಉದ್ಯಮಿ ಬರ್ಬರವಾಗಿ ಅವರೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗ್ತಾರೆ. ಅವರ ಅಂತಿಮ ದರ್ಶನದ ವಿಡಿಯೋ ನೋಡ್ತಾ ಇದ್ದೀವಿ. ಅವರ ಪುತ್ರ ಕೂಡ ಇದ್ದಾರೆ. ದುಬೈನಲ್ಲಿ ಅವ್ರ ಪುತ್ರ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ತಾ ಇದ್ರು. ಮತ್ತು ಅವರ ಸಹೋದರ ಕೂಡ ಇದ್ದಾರೆ. ಅವರ ಬಂಧು ಬಾಂಧವರು ಆಲ್ಮೋಸ್ಟ್ ಎಲ್ಲ ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ. ಮೂಲತಃ ಕೇರಳದವರಾದರೂ ಕೂಡ ಸಾಕಷ್ಟು ಕಂಪನಿಗಳನ್ನು ಬೆಂಗಳೂರಿನಲ್ಲೇ ನಡೆಸ್ತಾ ಇದ್ದಾರೆ. ಎಲ್ಲ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ತಯಾರಿಗಳನ್ನು ಕೂಡ ಕುಟುಂಬಸ್ಥರು ಮಾಡ್ಕೊಳ್ತಾ ಇದ್ದಾರೆ. ಬನ್ನೇರುಘಟ್ಟ ರಸ್ತೆ ರೆಸಾರ್ಟ್ನಲ್ಲಿ ಅವರ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಅವರ ಬಯಕೆಯಂತೆ ಅವರ ಕೊನೆಯ ವಿಧಿವಿಧಾನ ಕಾರ್ಯಗಳು ನೆರವೇರುತ್ತೆ. ಇನ್ನು ಅಂತಿಮ ದರ್ಶನಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಅಷ್ಟೇ ಬಾಕಿ ಇದೆ. ಅದಾದಮೇಲೆ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಬಟ್ ಇಲ್ಲಿ ರಾಯ್ ಅವರ ಸೂಸೈಡ್ ಕೇಸ್ಗೆ ಟ್ವಿಸ್ಟ್ ಕೊಟ್ಟಂಥ ವಿಚಾರ ಇಲ್ಲಿ ಒಂದೊಂದೇ ಬಯಲಾಗ್ತಾ ಇದ್ದಾವೆ. ಯಾಕೆಂದರೆ ಅವ್ರ ಪುತ್ರ ಏನಿದ್ದಾರೆ ದುಬೈನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡಿಕೊಳ್ತಾ ಇದ್ರು. ಇತ್ತೀಚೆಗೆ ರಷ್ಯಾದ ಕಂಪನಿಯೊಂದಿಗೆ ವ್ಯವಹಾರ ಕೂಡ ಆರಂಭ ಮಾಡಿದ್ರಂತೆ ಸಿಜೆ ರಾಯ್ ಪುತ್ರ ರೋಹಿತ್ ರಾಯ್ ಅವರು. ವ್ಯವಹಾರದಲ್ಲಿ 100 ಕೋಟಿ ಹೂಡಿಕೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಆದರೆ ಲಾಭಕ್ಕಿಂತ ಹೆಚ್ಚಾಗಿ ಕೈ ಸುಟ್ಟುಕೊಂಡಿದ್ರ ಹಾಗಾದರೆ ಆ ವ್ಯವಹಾರದಲ್ಲೇ ಉದ್ಯಮಿಗಳು ರಾಜಕಾರಣಿಗಳಿಂದಲೂ ಕೂಡ ಹೂಡಿಕೆಯಾಗಿತ್ತ. ನಷ್ಟದ ಮಾಹಿತಿ ತಿಳಿತಾ ಇದ್ದಂತೆ ತಮ್ಮ ಪಾಲು ನೀಡುವಂತೆ ನಿರಂತರವಾಗಿ ಸಿಜೆ ರಾಯ್ ಅವರಿಗೆ ಒತ್ತಡಗಳು ಬರೋಕ್ಕೆ ಶುರುವಾಯಿತು, ಕರೆಗಳು ಬರೋಕ್ಕೆ ಶುರುವಾಯಿತಂತೆ. ಆದರೆ ಇಲ್ಲಿ ಅವರ ಸಹೋದರ ಹೇಳೋ ಪ್ರಕಾರ ಕಳೆದ 1 ತಿಂಗಳಿನಿಂದ ಡಿಸೆಂಬರಿಂದ ಕೂಡ ನಮ್ಮ ಸಹೋದರನಿಗೆ ಐಟಿ ಅಧಿಕಾರಿಗಳು ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಒತ್ತಡವನ್ನು ಹಾಕ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ, ಬಂಧನ ಮಾಡ್ತೀವಿ ಅಂತ ಹೆದರಿಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಮಾನಸಿಕವಾಗಿ ನೊಂದು ಈ ನಿರ್ಧಾರವನ್ನು ಮಾಡಿದರು ಅಂತ ಅವ್ರ ಕುಟುಂಬಸ್ಥರು ಮಾಡ್ತಿರುವಂಥ ಆರೋಪ. ಅಸಲಿ ಕಾರಣ ಗೊತ್ತಾಗಬೇಕು. ಸರ್ಕಾರ ಈಗಾಗಲೇ SIT ರಚನೆ ಮಾಡಿದೆ. ಒಂದು ಡೈರಿಯನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ಡೈರಿಯಲ್ಲಿ ಸಿಜೆ ರಾಯ್ ಅವರ ಈ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಮುಖವಾದಂಥ ಅಂಶಗಳು ಸಿಗುತ್ತಾ ಅನ್ನೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 100 ಸಂಖ್ಯೆಯಲ್ಲಿ ಅವರ ಕಂಪನಿಯ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಅವರ ಒಡನಾಡಿಗಳು, ಅವರ ಕುಟುಂಬಸ್ಥರು ಮತ್ತು ಕೆಲ ರಾಜಕಾರಣಿಗಳು ಕೂಡ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಬಂದಿದ್ದಾರೆ. ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವ್ಯಕ್ತಿ ಅಲ್ಲ ಅನ್ನುವಂಥ ನಂಬಿಕೆ ಅವರ ಕುಟುಂಬಸ್ಥರಿಗಿತ್ತು. ಯಾಕೆಂದರೆ ಕೆಲವೊಂದಿಷ್ಟು ಅವರ ಸಂದರ್ಶನಗಳನ್ನು ನೋಡ್ತಾ ಇದ್ದರೆ ಸಾವಿಗೆ ಯಾವತ್ತೂ ಕೂಡ ನಾನು ಹೆದರೋದಿಲ್ಲ ಅನ್ನುವಂಥ ವಿಚಾರವನ್ನು ಅವರು ಪದೇ ಹೇಳಿದ್ದು ಕೂಡ ಇದೆ ಉದಾಹರಣೆಗೆ. ಹಾಗಾಗಿಯೇ ಅಂಥ ಗಟ್ಟಿ ವ್ಯಕ್ತಿತ್ವ ಇರುವಂತಹ ಸಿಜೆ ರಾಯ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು? ಹಾಗಾದರೆ ಆ ರಾಜಕಾರಣಿಯಿಂದ ಇವರಿಗೆ ಯಾವ ರೀತಿ ಒತ್ತಡ ಬರ್ತಾ ಇತ್ತು? ರಾಜಕೀಯ ಆಯಾಮವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಂತ IT ಇಲಾಖೆ ಅಧಿಕಾರಿಗಳ ಮೇಲಿನ ಆರೋಪ, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗುತ್ತೆ. ಈಗಾಗಲೇ ಅವ್ರ ಕುಟುಂಬಸ್ಥರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಿಜೆ ರಾಯ್ ಅವ್ರನ್ನ ಕಳೆದುಕೊಂಡಂಥ ಅವರ ತಾಯಿ ನೋಡಿ, ಅವ್ರ ತಾಯಿ ಇನ್ನೂ ಇದ್ದಾರೆ. ಅವರು ಬಿಕ್ಕಿ ಅಳ್ತಾ ಇದ್ರು ಅವರ ಪಾರ್ಥಿವ ಶರೀರದ ಮುಂದೆ. ಜೊತೆಗೆ ಮಕ್ಕಳೇನಿದ್ದಾರೆ, ಒಬ್ಬ ಮಗಳು ಮತ್ತು ಒಬ್ಬ ಪುತ್ರ ಕೂಡ ಇದ್ದಾರೆ. ಅವರು ಕೂಡ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ತಂದೆಗೆ ನಿರಂತರವಾಗಿ ವ್ಯವಹಾರಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಡೆಸ್ತಾ ಇದ್ದರು. ಅವರ ಸಹೋದರ ಕೂಡ ಅಷ್ಟೇ. ಆದರೆ ಈಗ ಆತ್ಮಹತ್ಯೆಗೆ ಅವರು ಶರಣಾಗಿರೋದು ಕುಟುಂಬಕ್ಕೆ ಕೂಡ ಒಂದು ರೀತಿ ಬರಸಿಡಿಲು ಬಡಿದಂತಾಗಿದೆ. ಈಗ ಗೊತ್ತಾಗಬೇಕಾಗಿರೋದು
ಅವರ ಒಂದು ಸಾವಿಗೆ ಕಾರಣ ಏನು ಅಂತ